ಮಹಿಮೆಯಾಗಲಿ. ನೆಚ್ಚಿನ ವಿದ್ಯಾರ್ಥಿಗಳೇ, ನಿಮಗೆಲ್ಲರಿಗೂ ಕ್ರಿಸ್ತ ಯೇಸುವಿನಲ್ಲಿ ಶಾಂತಿ ಸಮಾಧಾನ. ಪ್ರಾರ್ಥನೆಯೊಂದಿಗೆ ಈ ದಿನದ ತರಗತಿಯನ್ನು ಆರಂಭಿಸೋಣ. ನೆಚ್ಚಿನ ವಿದ್ಯಾರ್ಥಿಗಳೇ, ಇವತ್ತಿನ ಪಾಠದ ಶೀರ್ಷಿಕೆ ಕಳೆದ ತರಗತಿಯಲ್ಲಿ ನಾವು ಕಲಿತ ಪಾಠದ ಮುಂದುವರೆದ ಸೆಕೆಂಡ್ ಪಾರ್ಟ್. ಏನು ವಿದ್ಯಾರ್ಥಿಗಳೇ, ಇವತ್ತು ನಾವು ಕಲಿಯುವ ಭಾಗ ದುಡಿಮೆಯ ಮಹತ್ವ. ಸರಿ, ದುಡಿಮೆಯ ಮಹತ್ವ ಎಂಬ 10ನೇ ಪಾಠದ ಮುಂದುವರೆದ ಸೆಕೆಂಡ್ ಪಾರ್ಟ್ ಅನ್ನು ನಾವಿವತ್ತು ಕಲಿಯಲಿದ್ದೇವೆ. ಹಾಗಿದ್ದಲ್ಲಿ ವಿದ್ಯಾರ್ಥಿಗಳೇ, ಕಳೆದ ವಾರ ನಾವು ಯಾವೆಲ್ಲ ವಿಷಯಗಳ ಬಗ್ಗೆ ತಿಳಿದುಕೊಂಡೆವು ನಿಮಗೆ ನೆನಪಿದೆಯಾ? ಯಾವುದು? ಸರಿ, ಬೈಬಲ್ ವಚನ ಕಲಿತಿದ್ದೇವೆ. ಯಾವುದು ವಿದ್ಯಾರ್ಥಿಗಳೇ ಆ ಬೈಬಲ್ ವಚನ? ಸಂತ ಮತ್ತಾಯ 11ನೇ ಅಧ್ಯಾಯ 28ನೇ ವಾಕ್ಯ. ಏನು ವಿದ್ಯಾರ್ಥಿಗಳೇ ಆ ವಾಕ್ಯ? ಯಾರು ಹೇಳ್ತೀರಿ? ವೆರಿ ಗುಡ್. ದುಡಿದು ಭಾರ ಹೊತ್ತು ಬಳಲಿ ಬೆಂಡಾಗಿರುವ ಸರ್ವ ಜನರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿ ಕೊಡುತ್ತೇನೆ. ಅಂತೆಯೇ ನಾವು ಬಾಕಿ ಏನೆಲ್ಲ ಕಲಿತೇವೆ ವಿದ್ಯಾರ್ಥಿಗಳೇ ಆ ಪಾಠದಲ್ಲಿ? ದುಡಿಮೆಯ ಮಹತ್ವದ ಬಗ್ಗೆ ಕಲಿತಿದ್ದೇವೆ, ಮತ್ತೆ ದೈಹಿಕ ಶ್ರಮದ ಅವಶ್ಯಕತೆಯ ಬಗ್ಗೆ ಕಲಿತಿದ್ದೇವೆ. ಇನ್ನೇನು ಕಲಿತೆವು? ಎಲ್ಲ ಕೆಲಸಗಳು ಪ್ರಾಮುಖ್ಯತೆಯನ್ನು ಪಡೆದಿವೆ ಎಂದು ಕಲಿತೆವು. ಅಂತೆಯೇ ಸೃಷ್ಟಿ ಕಾರ್ಯದಲ್ಲಿ ಪಾಲ್ಗೊಳ್ಳುವಿಕೆ. ಕೊನೆಯದಾಗಿ ಏನು ವಿದ್ಯಾರ್ಥಿಗಳೇ? ದುಡಿಮೆಯೇ ದೇವರ ಆರಾಧನೆ. ಈ ವಿಷಯಗಳ ಬಗ್ಗೆ ಕಳೆದ ತರಗತಿಯಲ್ಲಿ ನಾವು ಕಲಿತುಕೊಂಡೆವು. ಇವತ್ತಿನ ದಿನ ನಾವು ಕಲಿಯುವ ಪಾಠದ ಮುಖ್ಯಾಂಶಗಳು: ದುಡಿಮೆ ಮಾನವನ ಕರ್ತವ್ಯ, ಎರಡನೆಯದಾಗಿ ದುಡಿಯುವವರಿಗೆ ವೇತನವಿದೆ, ಮತ್ತು ದುಡಿಮೆಯ ಸಾಮಾಜಿಕ ಆಯಾಮ. ಈ ವಿಷಯಗಳ ಬಗ್ಗೆ ಈ ತರಗತಿಯಲ್ಲಿ ನಮಗೆ ಮನವರಿಕೆ ಮಾಡಿಕೊಳ್ಳಲು ಪ್ರಯತ್ನಿಸೋಣ. ಮೊದಲ ಪಾಯಿಂಟ್, ದುಡಿಮೆ ಮಾನವನ ಕರ್ತವ್ಯ, ಅಂದರೆ ನಮ್ಮ ಕರ್ತವ್ಯ. ಪ್ರಿಯ ವಿದ್ಯಾರ್ಥಿಗಳೇ, ಪವಿತ್ರ ಗ್ರಂಥದಲ್ಲಿ ದುಡಿಮೆಯ ಕುರಿತಾಗಿ ಸಾಕಷ್ಟು ಉದಾಹರಣೆಗಳಿವೆ. ಶ್ರಮದಿಂದ ಬದುಕಬೇಕೆಂಬ ಆಹ್ವಾನ ಪವಿತ್ರ ಗ್ರಂಥದಲ್ಲಿದೆ. ದುಡಿಮೆ ಮಾನವನ ಕರ್ತವ್ಯವೆಂಬುದರಲ್ಲಿ ಸಂಶಯವಿಲ್ಲ. ಧರ್ಮೋಪದೇಶ ಕಾಂಡ 5ನೇ ಅಧ್ಯಾಯ 13ನೇ ವಾಕ್ಯದಲ್ಲಿ ಈ ರೀತಿ ಹೇಳಿದೆ: 6 ದಿನಗಳು ದುಡಿದು ನಿನ್ನ ಕೆಲಸವನ್ನೆಲ್ಲ ಮಾಡು ಎಂದಿದ್ದಾರೆ. 6 ದಿನಗಳು ದುಡಿದು ನಿನ್ನ ಕೆಲಸವನ್ನೆಲ್ಲ ಮಾಡು. ಅಂತೆಯೇ ಪ್ರತಿಯೊಬ್ಬರಿಗೂ ಬೇಕಾದಷ್ಟು ಕೆಲಸವನ್ನು ನೀಡಲಾಗಿದೆ ಎಂದು, ದುಡಿಯುವವನ ಹಾಗೂ ಉಂಡು ತೃಪ್ತನಾಗಿರುವವನ ಜೀವನ ಮಧುರ ಎಂದು ಪವಿತ್ರ ಗ್ರಂಥ ಹೇಳುತ್ತದೆ. ದುಡಿಯುವವನ ಹಾಗೂ ಉಂಡು ತೃಪ್ತನಾಗಿರುವವನ ಜೀವನ ಮಧುರ ಎಂದು ಪವಿತ್ರ ಗ್ರಂಥ ಹೇಳುತ್ತದೆ. ಸಂತ ಪೌಲರು ದುಡಿಮೆಯ ಮಹತ್ವದ ಬಗ್ಗೆ ಹಲವು ಬಾರಿ ಒತ್ತಿ ಹೇಳಿದ್ದಾರೆ. 1 ಕೊರಿಂಥಿಯನ್ಸ್ 4ನೇ ಅಧ್ಯಾಯ 12ನೇ ವಾಕ್ಯ, ಸ್ವಂತ ದುಡಿಮೆಯಿಂದ ಜೀವಿಸುತ್ತೇವೆ. ಅಂತೆಯೇ 2 ಥೆಸಲೋನಿ 3ನೇ ಅಧ್ಯಾಯ 8ನೇ ವಾಕ್ಯ, ಪುಕ್ಕಟೆಯಾಗಿ ಯಾರ ಅನ್ನವನ್ನು ನಾವು ಉಣ್ಣಲಿಲ್ಲ, ನಿಮ್ಮಲ್ಲಿ ಯಾರಿಗೂ ಹೊರೆಯಾಗಬಾರದೆಂದು ಹಗಲಿರಲು ನಾವು ಕಷ್ಟಪಟ್ಟು ದುಡಿದಿದ್ದೇವೆ ಎಂದು ಸಂತ ಪೌಲರು ಹೇಳುತ್ತಾರೆ. ಅಂತೆಯೇ 2 ಥೆಸಲೋನಿ 3ನೇ ಅಧ್ಯಾಯ 10ನೇ ವಾಕ್ಯದಲ್ಲಿ ದುಡಿಯಲೊಲ್ಲದವನು ಉಣಲೂ ಬಾರದು ಎಂದಿದ್ದಾರೆ. ಏನು ವಿದ್ಯಾರ್ಥಿಗಳೇ? ದುಡಿಯಲೊಲ್ಲದವನು ಉಣಲು ಬಾರದು. ಹಾಗೆ ಎಫೆಸಸ್ 4:28ನೇ ವಾಕ್ಯ, ಕಳ್ಳತನ ಮಾಡುವವನು ಕಳ್ಳತನವನ್ನು ಬಿಟ್ಟು ಬಿಡಲಿ. ಕಳ್ಳತನ ಮಾಡುವವನು ಕಳ್ಳತನವನ್ನು ಬಿಟ್ಟು ಬಿಡಲಿ, ಶ್ರಮಪಟ್ಟು ದುಡಿದು ಸಂಪಾದಿಸಲಿ. ಆಗ ತನ್ನ ಪ್ರಾಮಾಣಿಕ ದುಡಿಮೆಯಿಂದ ಕಷ್ಟದಲ್ಲಿರುವವರಿಗೆ ನೆರವು ನೀಡಲು ಸಾಧ್ಯವಾಗುವುದು ಎಂದು ಪವಿತ್ರ ಗ್ರಂಥದಲ್ಲಿ ಉಲ್ಲೇಖಿಸಿದ್ದಾರೆ. ನಾವು ಪ್ರತಿಯೊಬ್ಬರೂ ನಮ್ಮ ಬೆವರಿನ ಫಲದಿಂದ ಅನ್ನ ತಿನ್ನಬೇಕಾದವರು. ಆದುದರಿಂದ ದುಡಿಮೆ ಮಕ್ಕಳೇ ನಮ್ಮೆಲ್ಲರ ಕರ್ತವ್ಯ. ದುಡಿಮೆಯ ಮೂಲಕ ಜೀವನೋಪಾಯಕ್ಕೆ ಬೇಕಾದುದನ್ನೆಲ್ಲ ನಾವು ಸಂಪಾದಿಸುತ್ತೇವೆ. ಕಾರ್ಮಿಕರು ತಮ್ಮ ಅಭಿರುಚಿಗನುಸಾರವಾಗಿ ತಮ್ಮ ಪ್ರತಿಭೆಗಳನ್ನು ಬೆಳೆಸಿ ಸಮಾಜವನ್ನು ಅಭಿವೃದ್ಧಿಪಡಿಸಬೇಕು. ದುಡಿಯಲು ಶಕ್ತಿಯನ್ನು, ಅವಕಾಶವನ್ನು ನೀಡುವುದು ದೇವರೆಂಬ ಪ್ರಜ್ಞೆ ಎಲ್ಲರಿಗೂ ಮಾರ್ಗದೀಪವಾಗಬೇಕು. ಪ್ರೀತಿಯ ವಿದ್ಯಾರ್ಥಿಗಳೇ, ದುಡಿಯಲು ಬೇಕಾದಂತಹ ಆರೋಗ್ಯವನ್ನು ನೀಡುವವರು ನಮ್ಮ ದೇವರು ಎಂಬಂತಹ ಪ್ರಜ್ಞೆ ನಮಗೆ ಯಾವತ್ತೂ ಮಾರ್ಗದೀಪವಾಗಲಿ. ಪ್ರೀತಿಯ ವಿದ್ಯಾರ್ಥಿಗಳೇ,
ತತ್ವಜ್ಞಾನಿಯಾದಂತಹ ಜೋಸೆಫ್ ಕೊನ್ರಾಡ್ ಹೀಗೆ ಹೇಳಿದ್ದಾರೆ. ತತ್ವಜ್ಞಾನಿ ಜೋಸೆಫ್ ಕೊನ್ರಾಡ್ ಅವರ ಮಾತು, ಮಾನವ ಸ್ವಭಾವತಃ ದುಡಿಮೆಗಾರ. ಮಾನವ ಸ್ವಭಾವತಃ ದುಡಿಮೆಗಾರ. ದುಡಿಯದಿದ್ದರೆ ಆತನು ಶೂನ್ಯ. ಏನು ಹೇಳಿದ್ದಾರೆ ಜೋಸೆಫ್ ಕೊನ್ರಾಡ್? ಮಾನವ ಸ್ವಭಾವತಃ ದುಡಿಮೆಗಾರ, ದುಡಿಯದಿದ್ದರೆ ಆತನು ಶೂನ್ಯ. ಅಂತೆಯೇ ಧರ್ಮಸಭೆ ಆಧುನಿಕ ಲೋಕದಲ್ಲಿ ಎಂಬ ದಾಖಲೆಯಲ್ಲಿ ಹೀಗಿದೆ. ಧರ್ಮಸಭೆ ಆಧುನಿಕ ಲೋಕದಲ್ಲಿ ಎಂಬ ದಾಖಲೆಯಲ್ಲಿ ಈ ರೀತಿ ಪ್ರಸ್ತಾಪಿಸಿದ್ದಾರೆ. ದುಡಿಯುವ ಮಾನವ ವಸ್ತುಗಳಿಗೂ ಸಮಾಜಕ್ಕೂ ಹೊಸ ರೂಪ ನೀಡುವನು. ದುಡಿಯುವ ಮಾನವ ವಸ್ತುಗಳಿಗೂ ಸಮಾಜಕ್ಕೂ ಹೊಸ ರೂಪ ನೀಡುವನು. ಮಾತ್ರವಲ್ಲದೆ ತನ್ನ ವ್ಯಕ್ತಿತ್ವದ ವಿಕಾಸವನ್ನು ಪಡೆಯುತ್ತಾನೆ. ಹೀಗೆ ಆತನು ಜ್ಞಾನಾರ್ಜನೆಗೈದು ತನ್ನ ಪ್ರತಿಭೆಗಳನ್ನು ಬೆಳೆಸಿ ತನ್ನಿಂದ ಹೊರಗೂ ತನಗಿಂತ ಮಿಗಿಲಾಗಿಯೂ ವ್ಯವಹರಿಸುತ್ತಾನೆ. ವಾಸ್ತವಿಕವಾಗಿ ಹೇಳುವುದಾದರೆ ಈ ರೀತಿಯ ವ್ಯಕ್ತಿತ್ವ ವಿಕಸನ ತಾನು ಸಂಪಾದಿಸಿದ ಹಣಕ್ಕಿಂತಲೂ ಶ್ರೇಷ್ಠವಾದುದು. ಧರ್ಮಸಭೆ ಆಧುನಿಕ ಲೋಕದಲ್ಲಿ ಎಂಬ ದಾಖಲೆಯಲ್ಲಿ ಈ ರೀತಿ ದುಡಿಮೆಯ ಮಹತ್ವದ ಬಗ್ಗೆ ಪ್ರಸ್ತಾಪಿಸಿದ್ದಾರೆ. ದುಡಿಯುವ ಮಾನವ ವಸ್ತುಗಳಿಗೂ ಸಮಾಜಕ್ಕೂ ಹೊಸ ರೂಪ ನೀಡುವನು. ಮಾತ್ರವಲ್ಲದೆ ತನ್ನ ವ್ಯಕ್ತಿತ್ವದ ವಿಕಾಸವನ್ನು ಪಡೆಯುತ್ತಾನೆ. ಹೀಗೆ ಆತನು ಜ್ಞಾನಾರ್ಜನೆಗೈದು ತನ್ನ ಪ್ರತಿಭೆಗಳನ್ನು ಬೆಳೆಸಿ ತನ್ನಿಂದ ಹೊರಗೂ ತನಗಿಂತ ಮಿಗಿಲಾಗಿಯೂ ವ್ಯವಹರಿಸುತ್ತಾನೆ ಎಂದು ಧರ್ಮಸಭೆ ಆಧುನಿಕ ಲೋಕದಲ್ಲಿ ಎಂಬ ದಾಖಲೆಯಲ್ಲಿ ಪ್ರಸ್ತಾಪಿಸಿದ್ದಾರೆ. ಪ್ರೀತಿಯ ವಿದ್ಯಾರ್ಥಿಗಳೇ, ನಾವು ತತ್ವಜ್ಞಾನಿಯಾದ ಜೋಸೆಫ್ ಕೊನ್ರಾಡ್ ಏನು ಹೇಳಿದರು ದುಡಿಮೆಯ ಬಗ್ಗೆ, ಅಂತೆಯೇ ಧರ್ಮಸಭೆ ಆಧುನಿಕ ಲೋಕದಲ್ಲಿ ಎಂಬ ದಾಖಲೆಯಲ್ಲಿ ಏನು ಪ್ರಸ್ತಾಪಿಸಿದ್ದಾರೆ, ಹಾಗೆಯೇ ಸಂತ ಪೌಲರು ದುಡಿಮೆಯ ಮಹತ್ವದ ಬಗ್ಗೆ ಏನೆಂದಿದ್ದಾರೆ ಎಂಬುದನ್ನೆಲ್ಲ ತಿಳಿದುಕೊಂಡೆವು. ಇನ್ನು ನೆಕ್ಸ್ಟ್ ಪಾಯಿಂಟ್, ದುಡಿಯುವವರಿಗೆ ವೇತನ. ದುಡಿಮೆಯ ಪ್ರತಿಫಲವನ್ನು ವೇತನ ಎನ್ನುತ್ತೇವೆ. ದುಡಿಮೆಯ ಪ್ರತಿಫಲವನ್ನು ವೇತನ ಎನ್ನುತ್ತೇವೆ ಅಥವಾ ವೇಜಸ್ ಎನ್ನುತ್ತೇವೆ. ಬಹುತೇಕ ಜನರು ಈ ವೇತನವನ್ನು ಅವಲಂಬಿಸಿ ಬದುಕುತ್ತಾರೆ. ಆದರೆ ಅನೇಕರಿಗೆ ಅವಶ್ಯಕವಾದಂತಹ ವೇತನ ಲಭಿಸುವುದಿಲ್ಲ. ಪ್ರತ್ಯೇಕವಾಗಿ ಈ ಕೊರೋನಾದ ಕಾಲದಲ್ಲಿ ಕೆಲಸಗಳಿಲ್ಲದೆ, ಹುದ್ದೆಗಳಿಲ್ಲದೆ, ಹಣ ಕೊಡಲು ಸಾಧ್ಯವಾಗದೆ ಅನೇಕರು ಕಷ್ಟಪಡುತ್ತಿದ್ದಾರೆ. ನ್ಯಾಯವಾದ ವೇತನವೇ ಒಂದು ಸಮಾಜದ ನ್ಯಾಯದ ಅಳತೆಗೋಲು. ನ್ಯಾಯಯುತ ವೇತನವೇ ಒಂದು ಸಮಾಜದ ನ್ಯಾಯದ ಅಳತೆಗೋಲು. ಹಾಗೆ ನೋಡಿದರೆ ಅನ್ಯಾಯದ ಒಂದು ವ್ಯವಸ್ಥೆ ನಮ್ಮ ಸುತ್ತಲೂ ಇದೆ ಎಂದು ನಾವು ಒಪ್ಪಬೇಕಾಗುತ್ತದೆ. ಅನ್ಯಾಯದ ಒಂದು ವ್ಯವಸ್ಥೆ ನಾವು ಸುತ್ತಮುತ್ತಲು ಕಣ್ಣೋಡಿಸಿದರೆ ನಮಗೆ ನೋಡಲು ಸಾಧ್ಯ. ಇದು ದೇವರಿಗೆ ಹಿತಕರವಾದುದಲ್ಲ. ಅನ್ಯಾಯವಾಗಿ ವಸೂಲು ಮಾಡುವ ಯಾವ ಹಣವೂ ದೇವರಿಗೆ ಹಿತಕರವಾದುದಲ್ಲ. ಅದು ನಮ್ಮ ಮನಸ್ಸಾಕ್ಷಿಗೆ ತಪ್ಪು ಎಂದು ನಮ್ಮ ಮನಸ್ಸಾಕ್ಷಿ ಹೇಳುತ್ತದೆ. ಅರ್ಹವಾದ ವೇತನ ಪಡೆಯಲು ಪ್ರತಿಯೊಬ್ಬ ಕಾರ್ಮಿಕನಿಗೂ ಹಕ್ಕಿದೆ. ಯಾರು ದುಡಿಯುತ್ತಾರೋ ಅವರಿಗೆ ವೇತನವಿದೆ. ಅರ್ಹವಾದ ವೇತನವನ್ನು ಕೊಡಬೇಕಾದದ್ದು ಒಡೆಯರ ಕರ್ತವ್ಯ, ಪಡೆಯುವುದು ಕಾರ್ಮಿಕನ ಹಕ್ಕು. ಆದರೆ ಅನರ್ಹವಾದ ವೇತನ ಪಡೆಯಲು ಹಾತೊರೆಯುವವರು ಇದ್ದಾರೆ. ಅನರ್ಹವಾದ ವೇತನವನ್ನು ಕರಪ್ಷನ್ ಮೂಲಕ ಅವರು ಪಡೆಯುತ್ತಾರೆ. ದುಡಿಮೆಯ ವೇತನವನ್ನು ನಿಗದಿಪಡಿಸುವಾಗ ಸಾಮಾಜಿಕವೂ ವೈಯಕ್ತಿಕವೂ ಆದ ಮಾನದಂಡಗಳನ್ನು ಸ್ವೀಕರಿಸಬೇಕು. ಪ್ರಿಯ ವಿದ್ಯಾರ್ಥಿಗಳೇ, ದುಡಿಮೆಯ ವೇತನವನ್ನು ನಿಗದಿಪಡಿಸುವಾಗ ವೈಯಕ್ತಿಕವಾಗಿಯೂ ಸಾಮಾಜಿಕವಾಗಿಯೂ ಕೆಲವೊಂದು ಮಾನದಂಡಗಳನ್ನು ಸ್ವೀಕರಿಸಬೇಕು. ನ್ಯಾಯಯುತ ವೇತನವನ್ನು ನೀಡಬೇಕು. ಅದು ಉತ್ಪಾದಕರಿಗೂ ಕಾರ್ಮಿಕರಿಗೂ ಮನದಟ್ಟಾಗಿರಬೇಕು. ತನಗೆ ನ್ಯಾಯಯುತ ವೇತನ ಲಭಿಸಿದಾಗ ಮಾತ್ರ ಇತರರೊಂದಿಗೆ ನ್ಯಾಯಯುತವಾಗಿ ವರ್ತಿಸಲು ಕಾರ್ಮಿಕರಿಗೆ ಸಾಧ್ಯವಾಗುವುದು. ಆದುದರಿಂದ ದುಡಿಯುವವರಿಗೆ ವೇತನವಿದೆ. ದುಡಿಮೆ ನಮ್ಮ ಜೀವನದ ಕರ್ತವ್ಯ. ದುಡಿಮೆಯನ್ನು ಪ್ರೀತಿಯಿಂದ ನಿರ್ವಹಿಸಿ ದೇವರ ಪ್ರೀತಿಗೆ ಪಾತ್ರರಾಗಲು ನಾವೆಲ್ಲರೂ ಪ್ರಯತ್ನಿಸಬೇಕು. ಪ್ರೀತಿಯ ವಿದ್ಯಾರ್ಥಿಗಳೇ, ಕೊನೆಯದಾಗಿ ದುಡಿಮೆಯ ಸಾಮಾಜಿಕ ಆಯಾಮವೇನು ಎಂದು ತಿಳಿದುಕೊಳ್ಳೋಣ. ದುಡಿಮೆಯ ಸಾಮಾಜಿಕ ಆಯಾಮ. ದುಡಿಮೆಗೆ ಕೆಲವು ಸಾಮಾಜಿಕ ಆಯಾಮಗಳಿವೆ. ಒಂದು ದೇಶದ ಅಭಿವೃದ್ಧಿಗೆ ಕಾರಣ ಆ ದೇಶದ ಕಾರ್ಮಿಕರ ದುಡಿಮೆ. ಒಂದು ದೇಶದ ಅಭಿವೃದ್ಧಿಗೆ ಕಾರಣವೇನು ವಿದ್ಯಾರ್ಥಿಗಳೇ? ಆ ದೇಶದ ಕಾರ್ಮಿಕರ ದುಡಿಮೆ. ಯಾವುದೇ ವ್ಯಕ್ತಿ ತನಗಾಗಿ ಮಾತ್ರ ಬದುಕುವುದಿಲ್ಲ, ದುಡಿಯುವುದೂ ಇಲ್ಲ. ನಾವು ಸಹ ನಮಗಾಗಿ ಬದುಕುವುದಿಲ್ಲ, ನಮಗಾಗಿ ಮಾತ್ರ ದುಡಿಯುವುದೂ ಇಲ್ಲ. ಅರಿತೋ ಅರಿಯದೆಯೋ ಅವರು ಇತರರ ಸಹಚರರು, ಸಹಕಾರಿಗಳು ಆಗಿರುತ್ತಾರೆ. ಆ ನೆಲೆಯಲ್ಲಿ ದುಡಿಮೆ ಒಂದು ಸಾಮಾಜಿಕ ಶಕ್ತಿ. ಮಾನವ ಸಹೋದರತೆಯ ಉದಾಹರಣೆಯಾಗಿ ದುಡಿಮೆ ಮಾರ್ಪಡುತ್ತದೆ. ಪ್ರತಿಯೊಂದು ನಿಮಿಷವೂ ಸಹಜೀವಿಗಳ ದುಡಿಮೆಯ ಫಲವನ್ನು ಉಣ್ಣುವವನು ಮಾನವ. ನಾವೆಲ್ಲರೂ ನಮ್ಮ ಗುರು ಹಿರಿಯರು, ಹೆತ್ತವರು, ಸಹೋದರರು ದುಡಿದ ಫಲದಿಂದ ಉಣ್ಣುತ್ತೇವೆ, ಬದುಕುತ್ತಾ ಇದ್ದೇವೆ, ಜೀವನವನ್ನು ಮುಂದೆ ಸಾಗಿಸುತ್ತಿದ್ದೇವೆ.
ನಾವು ಒಟ್ಟಾಗಿ ಕೆಲಸ ಮಾಡಿ ಅನೇಕರಿಗೆ ಸಹಾಯ ಮಾಡಿ ಉಪಕಾರಿಗಳಾಗಿ ಬದುಕಲು ಸಾಧ್ಯವಾಗುತ್ತದೆ. ದುಡಿಮೆ ಮಾನವರ ಸೇವೆಗಿರುವ ಅಮೂಲ್ಯ ಅವಕಾಶ. ಪ್ರೀತಿಯ ವಿದ್ಯಾರ್ಥಿಗಳೇ, ದುಡಿಮೆ ಮಾನವರ ಸೇವೆಗಿರುವ ಅಮೂಲ್ಯ ಅವಕಾಶ. ತುಂಬಾ ಕಷ್ಟಪಡುವಂತಹ, ನಮ್ಮ ಸಹಾಯದಿಂದ ಜೀವನವನ್ನು ಮುಂದೆ ಸಾಗಿಸುವಂತಹ ಅನೇಕರು ನಮ್ಮ ಸುತ್ತಮುತ್ತ ಇದ್ದಾರೆ. ನಮಗಾಗುವಂತಹ ಸಹಾಯವನ್ನು ಮಾಡಿ ಶ್ರಮ ಜೀವನದಿಂದ ಅವರ ಬದುಕನ್ನು ಮೇಲೆತ್ತಲು ನಮಗೆ ಜವಾಬ್ದಾರಿ ಇದೆ. ಆದುದರಿಂದ ಕಾರ್ಮಿಕನು ಸಹಕಾರವನ್ನು, ಐಕ್ಯತೆಯನ್ನು, ಸೇವಾ ಮನೋಭಾವವನ್ನು ಪ್ರೋತ್ಸಾಹಿಸುವವನಾಗಿರಬೇಕು. ಪ್ರೀತಿಯ ವಿದ್ಯಾರ್ಥಿಗಳೇ, ಆದುದರಿಂದ ಕಾರ್ಮಿಕನು ಸಹಕಾರವನ್ನು, ಐಕ್ಯತೆಯನ್ನು, ಸೇವಾ ಮನೋಭಾವವನ್ನು ಪ್ರೋತ್ಸಾಹಿಸುವವನಾಗಿರಬೇಕು. ಅಂತೆಯೇ ನಿರುದ್ಯೋಗ ಮಾನವನ ಬದುಕನ್ನು ಕಂಗಾಲಾಗಿಸುತ್ತದೆ. ಆದುದರಿಂದ ಹೆಚ್ಚು ಉದ್ಯೋಗಾವಕಾಶಗಳನ್ನು ಸೃಷ್ಟಿಸಲು ಮತ್ತು ಅದನ್ನು ಬಳಸಲು ನಾವು ಪ್ರಯತ್ನಿಸಬೇಕು. ಜೀವನದಲ್ಲಿ ಉದ್ಯೋಗಾವಕಾಶಗಳು ನಮ್ಮನ್ನೇ ಹುಡುಕಿ ಬರುವುದಿಲ್ಲ. ನಾವಾಗಿ ಉದ್ಯೋಗಾವಕಾಶಗಳು ಇದೆಯಾ ಎಂದು ಹುಡುಕಿ ಮುಂದೆ ಸಾಗಬೇಕು. ಉದ್ಯೋಗದಾತರು, ಉದ್ಯೋಗಿಗಳು ಸಹಕಾರ ಮನೋಭಾವದಿಂದ ವರ್ತಿಸಬೇಕು. ಉದ್ಯೋಗ ನೀಡಿದವರು, ಉದ್ಯೋಗ ಮಾಡುವವರು ಇಬ್ಬರು ಬಹಳ ಸಹಕಾರದಿಂದ ಬದುಕನ್ನು ಮುಂದೆ ಸಾಗಿಸಬೇಕು. ಪ್ರೀತಿಯ ವಿದ್ಯಾರ್ಥಿಗಳೇ, ದುಡಿಮೆಯ ಮಹತ್ವ ಎಂಬ 10ನೇ ಪಾಠದಲ್ಲಿ ಹಲವು ವಿಷಯಗಳನ್ನು ನಾವು ಕಲಿತಿದ್ದೇವೆ. ಈ ಪಾಠದಿಂದ ನಾವು ಏನು ತೀರ್ಮಾನವನ್ನು ಕೈಗೊಂಡಿದ್ದೇವೆ? ವಿದ್ಯಾರ್ಥಿಗಳಾದ ನಾವು ನಮಗೆ ಕೊಟ್ಟಿರುವಂತಹ ಕೆಲಸವನ್ನು ಚೆನ್ನಾಗಿ ನಿಭಾಯಿಸಿಕೊಂಡು ಹೋಗಿ ದೇವರ ಪ್ರೀತಿಗೂ ಮಾನವರ ಪ್ರೀತಿಗೂ ಪಾತ್ರರಾಗಬೇಕು ಎಂದು ನಾವು ತೀರ್ಮಾನ ಕೈಗೊಳ್ಳಬೇಕು. ನಮ್ಮ ಈಗಿನ ಕೆಲಸ ಉತ್ತಮ ರೀತಿಯಲ್ಲಿ ಕಲಿಯುವುದು, ನಮ್ಮ ಮನೆ ಕೆಲಸಗಳನ್ನು ನಾವು ಉತ್ತಮ ರೀತಿಯಲ್ಲಿ ನಿರ್ವಹಿಸುವುದು ದೇವರು ಮತ್ತು ನಮ್ಮ ಗುರು ಹಿರಿಯರು ಅಥವಾ ಮಾತಾಪಿತರು ನಮ್ಮಿಂದ ನಿರೀಕ್ಷಿಸುವಂತಹದ್ದು. ಅದನ್ನು ಉತ್ತಮ ರೀತಿಯಲ್ಲಿ ಉತ್ತಮ ಮನಸ್ಸಿನಿಂದ ಮಾಡಿ ಪೂರ್ಣಗೊಳಿಸೋಣ. ಹಾಗೆಯೇ ನಿಮಗೊಂದು ಚಟುವಟಿಕೆ ವಿದ್ಯಾರ್ಥಿಗಳೇ, ದೇವರ ವಾಕ್ಯ, ಈ ಬೈಬಲ್ ವಾಕ್ಯವನ್ನು ವಾಚಿಸಬೇಕು. 2 ಥೆಸಲೋನಿ 3ನೇ ಅಧ್ಯಾಯ 6ರಿಂದ 13ರವರೆಗಿನ ವಾಕ್ಯಗಳು. 2 ಥೆಸಲೋನಿ 3ನೇ ಅಧ್ಯಾಯ 6ರಿಂದ 13ರವರೆಗಿನ ವಾಕ್ಯಗಳು. ಇವತ್ತೇ ಬೈಬಲ್ ತೆರೆದು ಓದಿ. ನಿಮಗೆಲ್ಲರಿಗೂ ಶುಭ ದಿನ.